ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ಆಲೋಚನೆಗಳು, ಮನಸ್ಸು, ಇವನ್ನೆಲ್ಲ ತೃಪ್ತತೆ ಇವನ್ನೆಲ್ಲ ಮಾತಾಡಿದ್ವಿ. ಹಾಗಾದರೆ ಆಲೋಚನೆಗಳು ಅಂತ ತೆಗೆದುಕೊಂಡಾಗ ನಿತ್ಯ ನಿರಂತರವಾಗಿ ಬಿಡುವಿಲ್ಲದ ಹಾಗೆ ಓಡ್ತಾ ಇರೋ ಆಲೋಚನೆಗಳಲ್ಲಿ ನಮ್ಮ ಬಗ್ಗೆ, ನಮ್ಮ ಅಭಿವೃದ್ಧಿಗಾಗಿ, ನಮ್ಮ ಸರ್ವತೋಮುಖ ಶರೀರ, ಮನಸ್ಸು ಇವೆಲ್ಲದರ ಆರೋಗ್ಯಕ್ಕಾಗಿ ನಮಗಾಗಿ ನಾವು ಏನನ್ನು ಮಾಡ್ಕೊಳ್ತಾ ಇದ್ದೀವಿ? ದುಡಿಮೆ ಒಂದೇನಾ? ಅಷ್ಟೇನಾ? ಏನಕ್ಕೆ ಹುಟ್ಟಿದ್ದೀವಿ, ಬದುಕ್ತಾ ಇದ್ದೀವಿ, ಅಷ್ಟೇನಾ? ಅದು ಬಿಟ್ಟರೆ ಇನ್ನೇನೂ ಇಲ್ವಾ? ಹೌದು, ಕೆಲವರಿಗಿದೆ ಮನೆ ಮಾಡಲಿಕ್ಕೆ, ಕಾರ್ ತಗೊಳ್ಳಿಕ್ಕೆ, ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ, ಪ್ರತಿಯೊಂದಕ್ಕೂ ಇದೆ. ಆದರೆ ತದನಂತರದ ದಿನಗಳಲ್ಲಿ ಕಾಲ ಸರಿದ ಹಾಗೆ ಅದು ಮೊದಲು ಕೊಟ್ಟ ಖುಷಿಯನ್ನು, ಮೊದಲು ಕೊಟ್ಟ ತೃಪ್ತತೆಯನ್ನು, ಮೊದಲು ಕೊಟ್ಟ ಆನಂದವನ್ನು ನಿರಂತರವಾಗಿ ಯಾವಾಗಲೂ ಸದಾ ಕಾಲಕ್ಕೂ ಕೊಡ್ತಾ ಇದೆಯಾ? ಕೊಡ್ತಾ ಇದ್ದಿದ್ದೇ ಆಗಿದ್ದರೆ ಕೋಟ್ಯಾಧೀಶ್ವರ ಅತ್ಯಂತ ಪರಮ ಸುಖಿ ಆಗಿಬಿಡ್ತಿದ್ದ. ಆದರೆ ಅವನೆಲ್ಲೂ ಕೊರತೆ ಇದೆ ಅಲ್ವಾ? ಅವನೆಲ್ಲೂ ಕೊರಗಿದೆ ಅಲ್ವಾ? ಹಾಗಾದರೆ ಏನೋ ಒಂದಿದೆ. ಏನದು? ಯಾವುದದು? ಕೆಲವಾಗ ಪ್ರಶ್ನೆ ಬರುತ್ತೆ ನಮಗೆ. ಮತ್ತೆ ಆ ಪ್ರಶ್ನೆ ಕಡೆಗೆ ಸ್ವಲ್ಪ ಸಮಯ ಕೊಟ್ಟು ಆಲೋಚನೆ ಮಾಡಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಕೂಡ ನಾವು ಮಾಡೋದಿಲ್ಲ. ಯಾಕೆ ಹಾಗೆ ಮಾಡ್ತಾಯಿದ್ದೀವಿ? ಯಾಕೆ ಅಂದರೆ ನಮ್ಮ ಬದುಕು ತುಂಬ 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 ಯಾಂತ್ರಿಕವಾಗಿಬಿಟ್ಟಿದೆ. ಎಷ್ಟು ಯಾಂತ್ರಿಕವಾಗಿದೆ ಅಂತಂದರೆ, ನಾವು ದುಡಿತಾ ಇರೋದು, ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು ನಮಗಾಗಿ, ನಮ್ಮ ಕುಟುಂಬಕ್ಕಾಗಿ, ನಮಗೆ ಬೇಕಾದವ್ರಿಗಾಗಿ, ಎಲ್ಲದಕ್ಕಾಗಿನೂ. ಆದರೆ ಒಂದು ಕ್ಷಣ ಆಲೋಚಿಸಿದ್ರೆ ನಾವು ಅಷ್ಟು ಕಷ್ಟಪಟ್ಟು ದುಡಿಯೋದು ನಮ್ಮದೇ ಆದ ಕುಟುಂಬ, ನಮ್ಮ ಮಕ್ಕಳಿಗೋಸ್ಕರ ಅಂತ. ಎಷ್ಟೋ ಸಲ ಆ ಮಕ್ಕಳಿಗಾಗಿ ನಮಗೆ ಸಮಯ ಮೀಸಲಿಡೋದಕ್ಕೆ ಆಗೋದಿಲ್ಲ. ಅವ್ರಿಗೆ ನಾವು ಏನನ್ನು ಕಲಿಸ್ತಾ ಇದ್ದೀವಿ? ಇದೇ ಓಡುವಿಕೆನ, ಇದೇ ಯಾಂತ್ರಿಕ ಜೀವನವನ್ನು. ಅದು ಬಿಟ್ಟರೆ ಇನ್ನೇನು ಕಲಿಸ್ತಾ ಇದ್ದೀವಿ? ಓದು ಓದು ಓದು. ಹೌದು, ಓದಬೇಕು, ವಿದ್ಯಾಭ್ಯಾಸ ಬೇಕು, ಜ್ಞಾನಾರ್ಜನೆ ಬೇಕು. ಅದೆಲ್ಲದಕ್ಕಿಂತ ಈ ಜೀವನಕ್ಕೊಂದು ಮೌಲ್ಯ ಇದೆ ಅಲ್ವಾ? ಆ ಮೌಲ್ಯಯುತವಾದ ಜೀವನವನ್ನು ನಾವು ಜೀವಿಸ್ತಾ ಇದ್ದೀವ್ಯಾ ಅನ್ನೋದೇ ಪ್ರಶ್ನೆ. ಆ ಮೌಲ್ಯಯುತವಾದ ಜೀವನ ಅಂದರೆ ಏನು? ಅದನ್ನು ಹೇಗೆ ಜೀವಿಸೋದು? ಆ ಮೌಲ್ಯ ಅನ್ನೋದು ಏನು? ಇದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದ.